ಇವತ್ತು ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡಿ ಭದ್ರಾವತಿಯ ಸಾರ್ವಜನಿಕರು ಮನವಿಯನ್ನ ಮಾನ್ಯ ಗೌರವಾನ್ವಿತ ತಹಶೀಲ್ದಾರ್ ಅವರಿಗೆ ಮಾಡ್ತಾ ಇದ್ದೇವೆ. ವಿಚಾರ ಏನಂತಂದ್ರೆ, ಭದ್ರಾವತಿ ಕೆಳಕಟ್ಟೆ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆ ಆಗಿರೋದ್ರಿಂದ ಅಲ್ಲಿ ಸ್ಥಳೀಯ ಸಾರ್ವಜನಿಕರಿಗೆ ಬಸ್ ಸ್ಟ್ಯಾಂಡ್ ಇಲ್ಲ, ಬಸ್ ತಂಗುದಾಣ ಇದ್ದರೆ ರಸ್ತೆ ಪಕ್ಕ ನಿಂತ್ಕೊಳ್ಳೋ ಪರಿಸ್ಥಿತಿ ಇದೆ. ಜೊತೆಗೆ ಆ ರಸ್ತೆ ಪಕ್ಕದಲ್ಲಿ ಶಾಲೆ ಮಕ್ಕಳು, ಕಾಲೇಜ್ ವಿದ್ಯಾರ್ಥಿಗಳು, ಸಾರ್ವಜನಿಕರು ಪ್ರತಿದಿನ ಗಾರ್ಮೆಂಟ್ಸ್ಗೆ, ಶಾಲೆಗೆ, ಕಾಲೇಜಿಗೆ ಹೋಗ್ಬೇಕಾದ್ರೆ ತೊಂದರೆ ಆಗ್ತಿರೋದ್ರಿಂದ ನಾವೆಲ್ಲರೂ ಕೂಡ ಒಂದು ಹೋರಾಟವನ್ನು ಮಾಡಿ ಅಲ್ಲಿ ಒಂದು ಬಸ್ ತಂಗುದಾಣ ನಿಲ್ಲಿಸಿ ಯಾವುದೇ ಥರದ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ ಅನನುಕೂಲ ಆಗಬಾರ್ದು, ಅಪಘಾತ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅಲ್ಲೊಂದು ಸಾರ್ವಜನಿಕರಿಗೆ ಅನುಕೂಲ ಆಗಲಿಕ್ಕೆ ಒಂದು ಬಸ್ ತಂಗುದಾಣನ ತಾಲೂಕಾಡಳಿತದಿಂದ ಮಾಡಬೇಕು ಅಂತ ಹೇಳಿ ನಾವೆಲ್ಲ ನಮ್ಮ ಭದ್ರಾವತಿ ನಾಗರಿಕರು ನಾವು ಇವತ್ತು ತಹಶೀಲ್ದಾರ್ಗೆ ಮನವಿ ಮಾಡ್ತಾ ನಮ್ಮ ಮೂಲಕ ಕೇಳ್ಕೊತಾ ಇದ್ದೇವೆ. ಜೈ ಜೈ ಕರ್ನಾಟಕ, ಶಿವಕುಮಾರ, ಭದ್ರಾವತಿ. ಒತ್ತಾಯ ಮಾಡಲಾಗಿದ್ದು ಕೂಡ ಜೊತೆಗೆ ಎಲ್ಲರಿಗೂ ಬಾಯ್ ಕಟ್ಟಿದ್ದಾರೆ. ಇಲ್ಲಿ ಇದೊಂದು ಕೆಲಸ ಮಾಡ್ತೀವಿ. ಸ್ವಲ್ಪ ಒತ್ತಿನಲ್ಲಿ ಹೆಂಗ್ ಬಂತು 4 ಎಕರೆ, 2 ಎಕರೆ ಗೌರ್ಮೆಂಟ್ ವಸತಿ ಆರ್ಡರ್ ಮಾಡಿದ್ದಾರೆ. ಈ 4 ಎಕರೆ ಒತ್ತಿನಲ್ಲೂ ಹಿಂಗೆ ಇನಾಮಿಂದ ಖರೀದಿಯಾಗಿದೆಯಾ ಅದನ್ನು ಸರಿ ಇಲ್ಲ. ಹೆಂಗ್ ಬಂತು ಅಂತ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ನಾನು ವಿಚಾರ ಒಂದೊಂದು ಸೀರಿಯಸ್ ಆಗಿ ಹೇಳ್ತಿದ್ದೇವೆ. ಈ ಬಾರಿ ಜೊತೆ ಒಂದೊಂದು ಸಾರಿ ಎಲ್ಲ ವಿಚಾರಗಳು ಸುಮ್ಮನೆ ಬಿಡಾಗಲ್ಲ. ನಮ್ಮ ಮೇಲೆ ಪೂರ್ಣ ಪ್ರಮಾಣದಲ್ಲಿ ತೊಂದರೆ ಕೊಡಬೇಕಾಗುತ್ತೆ ಅಂತ ನಾನೇನು ಸುಮ್ಮನೆ ಗೊತ್ತಿಲ್ಲ. ರೆವಿನ್ಯೂ ಸೆಕ್ರೆಟರಿಗೆ ಪ್ರತಿಯೊಂದೂ ಮಾಡೋಂಥ ವಿಚಾರನ ಹೇಳ್ತಾ ಇದ್ದೀನಿ. ನೀವು ಒಂದು ಕಡೆಯಿಂದ ನಮ್ಮ ತಾಲೂಕು ಆಫೀಸಲ್ಲೂ ಕೂಡ ಕೆಲವರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಮತ್ತೆ ಸಬ್ ರಿಜಿಸ್ಟ್ರಾರ್ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಇವತ್ತು ಇದ್ದಾರೆ. ಈ ಜಮೀನುಗಳ ಹೆಂಗಿದ್ದಾರೆ ನಮಗೆ ಸವಾಲಾಗ್ತದೆ. ಲೈಫ್ ಥ್ರೆಟ್ ಕೊಡ್ತಾರೆ. ಅದು ಯಾವ್ದು ಹೊಸ ಭಾಷೆ ಕಲ್ತ್ಕೊಂಡ್ಬಿಡೋರಿಗೆ ಹೊಗೆ ಹಾಕ್ಸ್ತಾರೆ. ಅದೇನು ಹೊಗೆ ಹಾಕ್ಸ್ತಾರೋ ನನಗೆ ಗೊತ್ತಿಲ್ಲ. ಆಯ್ತು, ಡಿಸಿಯವರೇ ನೋಡ್ತಾರೆ. 4 ಎಕರೆ ಹೆಂಗ್ ಬಂತು ಅಂತ ನೋಡಿದ್ರೆ ಅದನ್ನ ಜಿಲ್ಲೆ ಇದೆಯಾ ವಜಾ ಮಾಡ್ಬೇಕಾ ಅನ್ನೋ ನೋಡಿ. ಯಾರು ಅಲ್ಲಿ